ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ನಿಮ್ಮ ಒಂದು ಯೂಟ್ಯೂಬ್ ವಿಡಿಯೋಗೂ ಕೂಡ ಈ ಥರ ನೀವು ಚಾಪ್ಟರ್ಸ್ನ ಆ್ಯಡ್ ಮಾಡ್ಬೋದು, ಟೈಮ್ನ ಮೆನ್ಷನ್ ಮಾಡಿ. ಇದರಿಂದ ನಿಮಗೆ ಹಲವಾರು ಬೆನಿಫಿಟ್ಸ್ಗಳು ನಿಮಗೆ ಸಿಗುತ್ತೆ, ತುಂಬ ಅಡ್ವಾಂಟೇಜ್ಗಳಾಗುತ್ತೆ. ಸೊ ಏನೇನು ಸಿಗುತ್ತೆ ನಿಮಗೆ ಬೆನಿಫಿಟ್ಸ್ಗಳು ಆ್ಯಂಡ್ ಅದರ ಜೊತೆಗೆ ಇದನ್ನು ಯಾವ ಥರ ನೀವು ಚಾಪ್ಟರ್ಸ್ಗಳನ್ನ ಆ್ಯಡ್ ಮಾಡೋದು ನಿಮ್ಮ ಒಂದು ಯೂಟ್ಯೂಬ್ ವಿಡಿಯೋಗೆ ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಸರ್ ದಯವಿಟ್ಟು ಇವಾಗಲೂ ಒಂದು ಲೈಕ್ನ ಮಾಡಿ. ಆಯ್ತಾ? ಲೈಕು 500 ಲೈಕ್ಸ್. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನಾನು ನಿಮಗೆ ವಿಡಿಯೋ ತೋರಿಸ್ತೆ, ಅದರಲ್ಲಿ ಚಾಪ್ಟರ್ಸ್ಗಳು ಆ್ಯಡ್ ಆಗಿತ್ತು. ಸೊ ಆ ಥರ ನೀವು ಆ್ಯಡ್ ಮಾಡಬೇಕು ಅಂತಂದರೆ ಏನೂ ಇಲ್ಲ, ಸಿಂಪಲ್ ನೀವು ಅಪ್ಲೋಡ್ ಮಾಡುವಂಥ ಯೂಟ್ಯೂಬ್ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ನೀವು ಟೈಮಿಂಗ್ಸ್ನ ನೀವು ಮೆನ್ಷನ್ ಮಾಡಬೇಕು. ಸೊ ಇವಾಗ ನಾನು ಅಪ್ಲೋಡ್ ಮಾಡಿರುವಂಥ ವಿಡಿಯೋಗೆ ಎಡಿಟಲ್ಲಿ ಹೋಗ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಮೆನ್ಷನ್ ಮಾಡಬೇಕು ಅಂತ. ಬನ್ನಿ. ಸೊ ಇವಾಗ ನಾನು ಎಡಿಟ್ ಮೇಲೆ ಹೋಗ್ತಾ ಇದ್ದೀನಿ ಒಂದು ವಿಡಿಯೋಗೆ. ಸೊ ಅದರಲ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನ ಓಪನ್ ಮಾಡಿದ್ದೀನಿ. ಅದರಲ್ಲಿ ನೀವು ನೋಡ್ಬೋದು ವಿಡಿಯೋ ಟೈಮಿಂಗ್ಸ್ ಅಂತ ಹಾಕ್ಬಿಟ್ಟು ನಾನು ಅಲ್ಲಿ ಟೈಮಿಂಗ್ಸ್ನ ನಾನು ಮೆನ್ಷನ್ ಮಾಡಿದ್ದೀನಿ. 0 ಇದರಲ್ಲಿ ನಾನು ಇಂಟ್ರೊಡಕ್ಷನ್ ಮಾತಾಡಿದ್ದೀನಿ ಅಂತ. ಸೊ 1 ನಿಮಿಷದಲ್ಲಿ ನಾನು ಸ್ಕೆಚ್ ಫ್ಯಾಪ್ ಟ್ರೈಪಾಡ್ ಬಗ್ಗೆ ಮಾತಾಡಿದ್ದೀನಿ ಅಂತ ಮೆನ್ಷನ್ ಮಾಡಿದ್ದೀನಿ. ಸೊ ಈ ಥರ ನೀವು ಎಷ್ಟೊತ್ತಲ್ಲಿ ಏನೇನು ಮಾತಾಡಿರ್ತೀರಾ ಅದನ್ನು ನೀವು ಮೆನ್ಷನ್ ಮಾಡಬೇಕು ಅಷ್ಟೇ. ಮೆನ್ಷನ್ ಮಾಡಿಬಿಟ್ಟು ನೀವು ಸೇವ್ ಮಾಡಿದ್ರೆ ಮುಗೀತು, ಅಪ್ಲೋಡ್ ಮಾಡಿದ್ರೆ ವಿಡಿಯೋನ. ಸೊ ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ವಿಡಿಯೋಗೆ ಚಾಪ್ಟರ್ಸ್ಗಳು ಅದೇ ತಗೊಬಿಡುತ್ತೆ. ಆಯಿತಾ? ನೀವು ವಿಡಿಯೋ ಓಪನ್ ಮಾಡಿದ್ರೆ ಅಲ್ಲಿ ತೋರಿಸ್ತಾ ಇರುತ್ತೆ, ಈ ಮಿನಿಟಲ್ಲಿ ಇಂಟ್ರೊಡಕ್ಷನ್ ಬಗ್ಗೆ ಹೇಳಿದ್ದಾರೆ, ಈ ಮಿನಿಟಲ್ಲಿ ಇದ್ರ ಬಗ್ಗೆ ಹೇಳಿದ್ದಾರೆ ಅಂತ ಅಲ್ಲೇ ತೋರಿಸ್ಬಿಡುತ್ತೆ ವಿಡಿಯೋ. ಅವರು ಆಡಿಯನ್ಸ್ಗಳು ಡೈರೆಕ್ಟಾಗಿ ಕ್ಲಿಕ್ ಮಾಡಿ ನೋಡ್ಬೋದು. ಆಯಿತಾ? ಇವಾಗ ಓಡಿಸೋ ಅವಶ್ಯಕತೆ ಇಲ್ಲ, ನೀವು ಮೆನ್ಷನ್ ಮಾಡಿಬಿಟ್ಟಿದ್ರೆ ಸೊ ಡೈರೆಕ್ಟಾಗಿ ಆಡಿಯನ್ಸ್ಗಳಿಗೂ ಕೂಡ ಈಸಿ ಆಗುತ್ತೆ ನೋಡೋದಕ್ಕೆ. ಸೊ ಇದರಿಂದ ಆಡಿಯನ್ಸ್ಗಳಿಗೂ ಕೂಡ ನಿಮ್ಮ ಒಂದು ಚಾನಲ್ ಮೇಲೆ ಇಂಟ್ರೆಸ್ಟ್ ಬರುತ್ತೆ. ಆಯಿತಾ? ಈ ಬಣ್ಣನ ಲಕ್ಕೇಶ್ ಅಣ್ಣನ ಓಕೆ ನೀಟಾಗಿ ಎಲ್ಲನೂ ಕ್ರಮಬದ್ಧವಾಗಿ ಹಾಕಿರ್ತಾರೆ. ಸೊ ನಾನು ಓಡಿಸೋ ಅವಶ್ಯಕತೆ ಇಲ್ಲ, ಆ ಟೈಮ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಡೈರೆಕ್ಟಾಗಿ ನೋಡ್ಕೊತೀನಿ. ಇವ್ರ ಚಾನಲ್ ನೋಡೋ ನನಗೇನು ತೊಂದರೆ ಆಗಲ್ಲ ಅಂತ ಅನ್ನಿಸ್ಬೇಕು. ಸೊ ಆ ಥರ ಅನ್ನಿಸ್ಬೇಕು ಅಂತಂದರೆ ನೀವು ಟೈಮಿಂಗ್ಸ್ನ ನೀವು ಮೆನ್ಷನ್ ಮಾಡಿದರೆ ಸೊ ನಿಮಗೆ ಅಡ್ವಾಂಟೇಜ್ ಸಿಕ್ಬಿಡುತ್ತೆ. ಆಯಿತಾ? ಇದ್ರ ಜೊತೆಗೆ ನಿಮ್ಮೊಂದು ವೀಡಿಯೋನು ಕೂಡ ವೈರಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಹೆಂಗೆ ಗೊತ್ತಾ? ಈಗ ನೀವು ಯೋಚನೆ ಮಾಡಿ, ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಇನ್ ಕನ್ನಡ ಅಂತ ವೀಡಿಯೋ ಮಾಡಿರ್ತೀರಾ ಅಂತ ಅಂದ್ಕೊಳ್ಳಿ. ಓಕೆ, ಸೊ ನೀವು ಅಡ್ಜಸ್ಟ್ ಮಾಡ್ಕೊತೀರಾ? ಇನ್ನೊಂದು ನಿಮಿಷ ಮಾತಾಡ್ತೀನಿ ನಾನು. ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಇನ್ ಕನ್ನಡ ಅಂತ ಮಾಡಿರ್ತೀನಿ ಅಂತ ಅಂದ್ಕೊಳ್ಳಿ ಒಂದು ವೀಡಿಯೋನ. ಸೊ ಅದರಲ್ಲಿ ನೀವು ಡಿಸ್ಕ್ರಿಪ್ಷನಲ್ಲಿ 00 ನೀವು ಇಂಟ್ರೊಡಕ್ಷನ್ ಬಗ್ಗೆ ಹಾಕಿರ್ತೀರ, ಟೈಮಿಂಗ್ಸ್ ಮೆನ್ಷನ್ ಮಾಡಿರ್ತೀರ. 1 ನಿಮಿಷದಲ್ಲಿ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೆಂಗೆ ಅಂತ ನೀವು ಹೇಳ್ಕೊಟ್ಟಿರ್ತೀರ, ಅದನ್ನು ನೀವು ಮೆನ್ಷನ್ ಮಾಡಿರ್ತೀರ. ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ಮಾಡಿರ್ತೀರ. ತಿರ್ಗಿ 2ನೇ ನಿಮಿಷದಲ್ಲಿ ಚಾನಲ್ಗೆ ಹೆಸರು ಹೆಂಗೆ ಇಡೋದು ಅಂತ ಹೇಳಿರ್ತೀರ. ಆಯಿತಾ? ಒಂದು ಯೂಟ್ಯೂಬ್ ಚಾನಲ್ಗೆ ಈಗ ಚಾನಲ್ ಕ್ರಿಯೇಟ್ ಮಾಡ್ತೀನಿ ಅಂತ ನೀವು ವೀಡಿಯೋ ಮಾಡ್ತೀರಾ ಅಂತಂದ್ರೆ ಅದರಲ್ಲಿ ಚಾನಲ್ ಹೆಸರು ಹೆಂಗೆ ಇಡ್ತೀರಾ ಅಂತಲೂ ಕೂಡ ಹೇಳಿರ್ತೀರಲ್ವಾ. ಸೊ ಅಯ್ಯೋ ನಾನು ವಾಯ್ಸ್ ಬೇರೆ ಜೋರು ಮಾಡ್ತಾಯಿದ್ದೀನಿ, ಇಲ್ಲಿ ಟಮ್ಟೆ ಸೌಂಡು, ನಾನು ಏನು ಮಾಡೋದೆ, ಅಯ್ಯೋ ನನ್ನ ಕಥೆನೇ ಇಷ್ಟು. ಓಕೆ, 2 ನಿಮಿಷದಲ್ಲಿ ನೀವು ನಿಮ್ಮ ಚಾನಲ್ಗೆ ಏನು ನೇಮ್ ಇಡಬೇಕು ಅಂತ ಇರ್ತೀರಲ್ಲ, ಸೊ ಅದನ್ನು ತೋರಿಸಿರ್ತೀರಲ್ವಾ. ಸೊ ನೀವು 2 ನಿಮಿಷದಲ್ಲಿ ಹೆಸರಿಟ್ಟಿರ್ತೀರ. ಆಯಿತಾ? ಅದನ್ನು ನೀವು ಅಲ್ಲಿ ಟೈಪ್ ಮಾಡಿರ್ತೀರ. 2 ನಿಮಿಷದಲ್ಲಿ ನಾನು ಯೂಟ್ಯೂಬ್ ಚಾನಲ್ಗೆ ಹೆಸರು ಹೆಂಗೆ ಇಡೋದು ಅಂತ ತೋರಿಸಿರ್ತೀನಿ ಅಂತ ನೀವು ಮೆನ್ಷನ್ ಮಾಡಿ ಇಟ್ಟಿರ್ತೀರ. ಸೊ ಅದೇ ಥರ 3 ನಿಮಿಷದಲ್ಲಿ ಲಾಗೌಟ್ ಮಾಡೋದು ಹೆಂಗೆ ಅಂತ ತೋರಿಸಿರ್ತೀರ. ಅದನ್ನೆಲ್ಲ ನೀವು ಮೆನ್ಷನ್ ಮಾಡಿದರೆ ಸೊ ನಿಮ್ಮ ಒಂದು ವಿಡಿಯೋ ಅದಕ್ಕೂ ಕೂಡ ಸೇರ್ಕೊತದೆ. ನಿಮಗೆ ಈಗ ಒಂದು ಯೂಟ್ಯೂಬ್ ಚಾನಲ್ಗೆ ನೇಮ್ ಹೆಂಗೆ ಹೆಸರಿಡೋದು ಅಂತ ಯಾರು ಸರ್ಚ್ ಮಾಡಿದ್ರೆ ಸೊ ನಿಮ್ಮ ಒಂದು ವಿಡಿಯೋನು ಕೂಡ ತೋರಿಸ್ತದೆ. ಯಾಕೆ ಅಂತಂದರೆ ನೀವು ಡಿಸ್ಕ್ರಿಪ್ಷನಲ್ಲಿ ಟೈಮ್ನ ಮೆನ್ಷನ್ ಮಾಡಿರ್ತೀರಲ್ಲ. ಆಯಿತಾ? ಸಿಕ್ತು ನಿಮಗೆ ಕ್ಲಾರಿಫಿಕೇಷನ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಥರ ನಿಮ್ಮ ಒಂದು ವಿಡಿಯೋ ರ್ಯಾಂಕ್ ಆಗುತ್ತೆ ಕಣ್ರಪ್ಪ. ಇದ್ರ ಬಗ್ಗೆ ಇನ್ನೂ ತುಂಬ ಮಾತಾಡೋದಿದೆ. ಸೊ ಇವಾಗ ಬೀಟ್ ಜಾಸ್ತಿ ಆಯಿತು, ನಿಲ್ಲಿಸ್ಬಿಡ್ತೀನಿ ಇಲ್ಲಿಗೆ ವಿಡಿಯೋನ. ಓಕೆ, ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ, ಜೈ ಹಿಂದ್, ಒಂದೇ ಮಾತ್ರ. ಆದಷ್ಟು ಟೈಮಿಂಗ್ಸ್ನ ಮೆನ್ಷನ್ ಮಾಡಿ, ಒಳ್ಳೆಯದಾಗುತ್ತೆ. ಓಕೆ.